He is going to be restore you back that everything, whatever you may be. ಯಾವ ಕಾರ್ಯಗಳಲ್ಲಿ, maybe it could be your joy, your peace, your power, your abundance, your business, ನಿಮ್ಮ ವ್ಯಾಪಾರ, ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ, ಯಾವ ಕಾರ್ಯಗಳು ಕಳೆದುಕೊಂಡಿದ್ರು, ಒಂದು ದೇವರ ಬಳಿ ನಾನು ಬರುವಂತದ್ದು ಸಮಯದಲ್ಲಿ ದೇವರು ನಾನು ಕಟ್ಟಿಕೊಡುತ್ತಾರೆ. ಅದು ಮಾತ್ರ ಬರದೆ ನನ್ನಿಂದ ಕದ್ದುಕೊಂಡಂತ ಶತ್ರು 7ರಷ್ಟು ಅವನು ಕಟ್ಟಿ ಕೊಡಬೇಕಾಗುತ್ತೆ ಪ್ರಿಯರೇ. Those who look at God's face, He will never permit to be go under the shame. ಎಲ್ಲವೂ ನಿಮ್ಮ ಜೀವಿತದಲ್ಲಿ ಬದಲಾಗುತ್ತೆ. ಯಾರೆಲ್ಲ ಎದುರು ನೋಡ್ತಿರುವಂತ ಒಂದು ಕಾರ್ಯ, ಕೆಲವು ವಿಷಯಗಳಲ್ಲಿ ನನಗೆ ಬದಲಾವಣೆ ಬೇಕು, ಅನೇಕ ಪ್ರಯತ್ನಗಳನ್ನ ಪಟ್ಟಿರುವಂತವ್ರಾಗಿರ್ಬೋದು. ಒಂದು ಕಾರ್ಯ ಏನಂತಂದ್ರೆ, ಕ್ರಿಸ್ತೇಸುವಲ್ಲಿದ್ದು ಪ್ರಯತ್ನ ಪಡುವಾಗ ದೇವರು ತಾನೇ ಎಲ್ಲ ವಿಷಯಗಳಲ್ಲೂ ಬದಲಾವಣೆ ಕೊಡುವಂತ ದೇವರಾಗಿದ್ದಾರೆ. ಈ ದಿನದಲ್ಲಿ ನಾವು ಧ್ಯಾನಿಸುವಂತ ತರೆಯ ಭಾಗ ಟೇಕ್ ಬ್ಯಾಕ್ 7 times. ಹಿಂಪಡೆ, ಹಿಂದಕ್ಕೆ ಪಡೆ 7 ಬಾರಿ ಎಂಬುದಾಗಿ. ಪ್ರಿಯರೇ, ಈ ಒಂದು ದಿನದಲ್ಲಿ ನಾವು ಧ್ಯಾನಿಸುವಂತ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ಅವರ ತಪ್ಪು ಬಯಲಾದರೆ ಅವನು 7ರಷ್ಟು ಕೊಡಬೇಕಾಗುವುದು, ಅಥವಾ ತನ್ನ ಮನೆಯ ಆಸ್ತಿಯನ್ನೆಲ್ಲ ತೆತ್ತು ತೀರಬೇಕು ಎಂಬುದಾಗಿ. ಅವನ ತಪ್ಪು ಬಯಲಾದರೆ, ಯಾರ ತಪ್ಪಿನ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳುವಾಗ, ಇದೇ ಒಂದು ಅಧ್ಯಾಯದ ಇದಕ್ಕಿಂತ ಮುಂಚೆ ಇರುವಂತ 30ನೇ ವಚನದಲ್ಲಿ ನಾವು ನೋಡುವಂತ ಒಂದು ಸಮಯದಲ್ಲಿ ಕಳ್ಳನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಈ ಕಳ್ಳನು ನಮಗೆ ಗೊತ್ತಿರುವ ಪ್ರಕಾರದಲ್ಲಿ ಕಳ್ಳನು ಯಾವ ಕಾರ್ಯಗಳನ್ನ ಕದ್ದುಕೊಂಡಿದ್ದಾನೋ, ಅವನು ಕದ್ದುಕೊಂಡಿರುವಂತ ಕಾರ್ಯ ಅದು ಬಯಲಾಯಿತು ಅಂತ ಹೇಳಿದ್ರೆ ಅವನು 7ರಷ್ಟು ಹಿಂದಿರುಗಿ ಕೊಡಬೇಕು ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತೆ. ನಮಗೆ ಗೊತ್ತಿರೋ ಪ್ರಕಾರವಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದ ವಾಕ್ಯದಲ್ಲಿ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರೋದಿಲ್ಲ ಎಂಬುದಾಗಿ. ಅದು ಇಲ್ಲಿ ಈ ವಾಕ್ಯದಲ್ಲಿ ನೋಡುವಂತ ಒಂದು ಸಮಯದಲ್ಲಿ ಕಳ್ಳನು ತನ್ನ ತಪ್ಪು ಬಯಲಾದ್ರೆ 7ರಷ್ಟು ಹಿಂದಿರುಗಿ ಅವನು ಕೊಡಬೇಕು ಎಂಬುದಾಗಿ. ಪ್ರಿಯರೇ, ಒಂದು ಸಮಯದಲ್ಲಿ ನಿಮ್ಮ ಜೀವಿತ, ಯೋಹಾನ ಬರೆದ ಸುವಾರ್ತೆ 10:10 ದೇವರ ವಾಕ್ಯ ಹೇಳಿದಂತ ಪ್ರಕಾರದಲ್ಲಿ ನಿಮಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂಬುದಾಗಿ ದೇವರು ಆತನು ನಿಮ್ಮನ್ನು ಕುರಿತಾಗಿ ನಿರ್ಧರಿಸಿರುವಂತ ಒಂದು ಸಮಯದಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತ ಸಮೃದ್ಧಿ ಅಲ್ಲಿ ಇದೆಯಾ? ಅದು ಇಲ್ಲ ಅಂತ ಇತ್ತು ಅಂತ ಹೇಳಿದ್ರೆ ಎಲ್ಲೋ ಕಳ್ಳನು ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನ ಕದ್ದು ಬಿಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇರಬೇಕಾದ ಸಮೃದ್ಧಿ ಇಲ್ಲ, ನಿಮ್ಮ ಜೀವಿತದಲ್ಲಿ ಇರಬೇಕಾದಂತ ಬಲ ಇಲ್ಲದಿರುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲದಂತಿರ್ಬೋದು, ಅಥವಾ ಸಂತೋಷ ಇಲ್ಲದಂತಿರ್ಬೋದು, ಇಲ್ಲ ಆನಂದ ಇಲ್ಲದಂತಿರ್ಬೋದು, ಅಥವಾ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯ ನಿಮ್ಮನ್ನ ಸಂತೋಷ ಪಡಿಸುತ್ತೋ, ಒಂದು ನೆಮ್ಮದಿಯನ್ನು ಉಂಟು ಮಾಡುತ್ತೋ ಅಂತ ಒಂದು ಕಾರ್ಯದಲ್ಲಿ ದುರಾತ್ಮನ ಏನ್ ಮಾಡುತ್ತಾನೆ, ಕೆಲವು ವಿಷಯಗಳಲ್ಲಿ ನಿಮ್ಮಿಂದ ಬರಬೇಕಂತ ಸಮಾಧಾನವನ್ನು ಕದ್ದು, ಸಮೃದ್ಧಿಯನ್ನ ಕದ್ದು ನಿಮ್ಮನ್ನ ಸೋಲಿನಲ್ಲಿ ಅವನು ತಳ್ಳಿದಂತವನಾಗಿರುವಂತವನಾಗಿರ್ಬೋದು. ಅವನು ಸೋಲಿನಲ್ಲಿ ತಳ್ಳಿರುವಂತ ಪ್ರಕಾರದಲ್ಲಿರುವಾಗ ಅದೇ ಸೋಲಿನಲ್ಲಿ ನೀವು ಜೀವಿಸಬೇಕು ಅನ್ನೋದು ಖಂಡಿತವಾಗಿ ದೇವರ ಚಿತ್ತ ಅಲ್ಲ. ವಾಕ್ಯ ಹೇಳುತ್ತೆ, ಆ ಕಳ್ಳನು ತನ್ನ ತಪ್ಪು ಬಯಲಾದರೆ ಅವನು 7ರಷ್ಟು ಹಿಂದಿರುಗಿಸಿಕೊಡಬೇಕು ಎಂಬುದಾಗಿ. ಪ್ರಿಯರೇ, ಈ ಒಂದು ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಅವನು ಕದ್ದುಕೊಂಡಿರುವಂತ ಕಾರ್ಯ ಯಾವುದು? ವ್ಯಾಪಾರ ಕದ್ದಿದ್ದಾನ, ಅಥವಾ ನಿಮ್ಮ ಹಣಕಾಸನ್ನು ಕದ್ದಿದ್ದಾನ, ವಿದ್ಯಾಭ್ಯಾಸವನ್ನು ಕದ್ದಿದ್ದಾನ, ಕುಟುಂಬದ ಸಮಾಧಾನವನ್ನು ಕದ್ದಿದ್ದಾನ, ನಿಮಗೆ ಬರಬೇಕಾದ ಬಿರುದನ್ನ ಅವನು ಕದ್ದಿದ್ದಾನ, ನಿಮಗೆ ಬರಬೇಕಾದ ಹೆಸರನ್ನ ಅವನು ಕದ್ದಿದ್ದಾನ, ಇಲ್ಲ ನಿಮ್ಮ ಕುಟುಂಬದ ಜೀವಿತವನ್ನು ಅವನು ಕದ್ದಿದ್ದಾನ, ನಿಮ್ಮ ಮಕ್ಕಳ ಭವಿಷ್ಯತನ ಕುರಿತಾದಂತ ಕಾರ್ಯವನ್ನು ಅವನು ಕದ್ದಿದ್ದಾನ. ವಾಕ್ಯ ಹೇಳುತ್ತೆ, ಅವನ ತಪ್ಪು ಬಯಲಾದರೆ ಅವನು 7ರಷ್ಟು ಹಿಂದಿರುಗಿ ಕೊಡಬೇಕು ಎಂಬುದಾಗಿ. ಪ್ರೇರೆ, ಒಂದು ಸಮಯದಲ್ಲಿ ನಿಮ್ಮ ಜೀವಿತ, ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡುವಂತದ್ದು ಸಮಯದಲ್ಲಿ ನಾವು ಯೋವೇಲನ ಪುಸ್ತಕ 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಈ ಪ್ರಕಾರ ವಾಕ್ಯ ಹೇಳುತ್ತೆ, ಗುಂಪು ಬಿಡುತ್ತೆ, ಸಣ್ಣ ಬಿಡುತ್ತೆ, ದೊಡ್ಡ ಬಿಡುತ್ತೆ, ಚೂರಿ ಬಿಡುತ್ತೆ, ಅಂತೂ ನಾನ್ ನಿಮ್ಮ ಮೇಲೆ ಕಳಿಸ್ತಾನ ದೊಡ್ಡ ದಂಡು, ತಿಂದು ಬಿಟ್ಟ
ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು ಅಂತ ದೇವ್ರು ಹೇಳ್ತಾರೆ. ಪ್ರಿಯರೇ, ಇವಾಗ ಸಮಯದಲ್ಲಿ ಇಲ್ಲಿ 4 ವಿಧವಾದಂತ ಕಾರ್ಯಗಳಿಲ್ಪಡುತ್ತೆ. 4 ವಿಧವಾದಂತ ಕಾರ್ಯಗಳಲ್ಲಿ ಅನೇಕ ಕಾರ್ಯಗಳು ನಡೆದು ಅವರ ಜೀವಿತದಲ್ಲಿ ಯಾವ್ಯಾವ ಕಾರ್ಯಗಳು ತಿಂದು ಬಿಟ್ಟು ಅಂತ ಹೇಳಿದ್ರೆ ಬೈಬಲ್ ಸೇಸ್ ಐ ವಿಲ್ ರೆಸ್ಟೋರ್ ಯು ಟು ದ ಇಯರ್ಸ್. ಈ ಕಳೆದಂತ ವರ್ಷಗಳಲ್ಲಿ, ಕಳೆದಂತ ದಿನಗಳಲ್ಲಿ, ಕಳೆದಂತ ತಿಂಗಳುಗಳಲ್ಲಿ ಎಷ್ಟು ವರ್ಷಗಳಿಂದ ನೀವು ಅನೇಕ ಕಾರ್ಯಗಳನ್ನು ಕಳೆದುಕೊಂಡಂತವರಾಗಿ, ಅನೇಕ ಆಶೀರ್ವಾದಗಳನ್ನ ಕಳೆದುಕೊಂಡು, ಎಲ್ಲವನ್ನು ಕಳೆದುಕೊಂಡಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನೀವು ಜೀವಿಸ್ತಾ ಇದ್ರೆ, ಒಂದು ನಾನು ದೇವರ ಬಳಿ ಹಿಂದಿರುಗಿ ಬರುವಂತ ಒಂದು ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಟ್ಟಿಕೊಡುವಂತವರಾಗಿರ್ತಾರೆ. ವಾಕ್ಯದಲ್ಲಿ ನೋಡುದು, ಅವನ ತಪ್ಪು ಬಯಲಾದ್ರೆ, ಅಂದ್ರೆ ಕಣ್ಣರ ತಪ್ಪು ಬಯಲಾದ್ರೆ 7ರಷ್ಟು ಅವನು ಕೂಡಿಸಿ ಕೊಡಬೇಕಾಗುತ್ತೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಾನು ಸಹ ಏನ್ ಮಾಡ್ತೀನಿ, ನೀನು ಮನ ತಿರುಗಿ ಬರುವಾಗ ನನ್ನನ್ನೇ ನೀನು ಆಶ್ರಯಿಸಿಕೊಳ್ಳುವಂತದ್ದು ಸಮಯದಲ್ಲಿ, ಎಲ್ಲ ಕಾರ್ಯಗಳು ನನ್ನನ್ನು ಹುಡುಕಿ ಬರುವಂತದ್ದು ಸಮಯದಲ್ಲಿ ನಿನಗೆ ನಿನ್ನ ಶತ್ರು ತಿಂದು ಬಿಟ್ಟಂತ ವರ್ಷಗಳನ್ನ ನಾನು ನಿನಗೆ ಕಟ್ಟಿ ಕೊಡುತ್ತೇನೆ ಎಂಬುದಾಗಿ ನಮ್ಮ ದೇವರು ಕಟ್ಟಿಕೊಡು. God is the God of it. He is going to restore you back that everything, whatever you may be. ಯಾವ ಕಾರ್ಯಗಳಲ್ಲಿ, maybe it could be your joy, your peace, your power, your abundance, your business, ನಿಮ್ಮ ವ್ಯಾಪಾರ, ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ, ಯಾವ ಕಾರ್ಯಗಳು ಕಳೆದುಕೊಂಡಿದ್ರು, ಒಂದು ದೇವರ ಬಳಿ ನಾನು ಬರುವಂತದ್ದು ಸಮಯದಲ್ಲಿ ದೇವರು ನಾನು ಕಟ್ಟಿಕೊಡುತ್ತಾರೆ. ಅದು ಮಾತ್ರವಲ್ಲದೆ ನನ್ನಿಂದ ಕದ್ದುಕೊಂಡಂತ ಶತ್ರು 7ರಷ್ಟು ಅವನು ಕಟ್ಟಿ ಕೊಡಬೇಕಾಗುತ್ತೆ ಪ್ರಿಯರೇ. ಅದು ಯಾಕಂತಂದ್ರೆ ನೋಡಿ, ಒಂದು ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ಯೆಶಾಯನು ಬರೆದಂತ ಪ್ರವಾದನೆಯ ಪುಸ್ತಕ 61ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ, ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಕ್ಕುವರು. ಪ್ರಿಯರೇ, ಒಂದು ಸಮಯದಲ್ಲಿ ನಿಮಗಾದ ಅವಮಾನಕ್ಕೆ, ಯಾವ ಕಾರ್ಯಗಳ ನಿಮಿತ್ತವಾಗಿ ನಿಮಗೆ ಅವಮಾನ ಉಂಟಾಯಿತು, ಅವಮಾನ ಉಂಟಾಗುವುದರ ಹಿಂದೆ ಇದ್ದಂತ ಎಲ್ಲ ದುರಾತ್ಮನ ಯೋಚನೆಗಳು, ಯಾವತ್ತು ದೇವರು ನಿಮ್ಮನ್ನ ಅವಮಾನಕ್ಕೆ ಗುರಿಪಡಿಸದೇ ಇರುವಂತ ದೇವರು. ಯಾಕಂದ್ರೆ ಆತನನ್ನೇ ಪ್ರಕಾಶಿಸುವವರು, ಆತನ ದೃಷ್ಟಿಸುವವರು ಪ್ರಕಾಶ ಹೊಂದುತ್ತಾರೆ, ಅವರ ಮುಖ ಲಜ್ಜೆಗೆಟ್ಟು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ದೇವರು ಹೇಳ್ತಾರೆ. Those who look at God's face, He will never permit to be go under the shame. ಇವತ್ತು ಕೆಲವು ಕಾರ್ಯಗಳ ನಿಮಿತ್ತವಾಗಿ, ಯಾವ್ಯಾವ ಕಾರ್ಯಗಳ ನಿಮಿತ್ತವಾಗಿ ನೀವು ಅವಮಾನಕ್ಕೆ ಗುರಿಯಾಗಿದ್ದೀರೋ, ನಾಚಿಕೆ ಗುರಿಯಾಗಿದ್ದೀರೋ, ಆ ಎಲ್ಲ ಕಾರ್ಯಗಳಲ್ಲಿ 7ರಷ್ಟು ನಿಮಗೆ ಅವಮಾನಕ್ಕೆ ಬದಲಾಗಿ ಮಾನವು, ನಾಚಿಕೆಗೆ ಬದಲಾಗಿ ನಮಗೆ ಬರಬೇಕಾದದ್ದು ಸ್ವಾಸ್ಥ್ಯವು ಹಿಂತಿರುಗಿ ಬರುವಂತ ರೀತಿಯಲ್ಲಿ ದೇವರು ಕಾರ್ಯ ಮಾಡುವಂತವರಾಗಿದ್ದಾರೆ ಇವತ್ತು ಸಮಯದಲ್ಲಿ. ಅದು ಮಾತ್ರವಲ್ಲದೆ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, 2 ತಿಮೋತಿ ಪುಸ್ತಕದಲ್ಲಿ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯಾವ ಒಂದು ದುಷ್ಕೃತ್ಯಗಳು, ಯಾಕಂದ್ರೆ ಸೈತಾನನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ವಿರೋಧಿಯಾಗಿರುವಂತ ಒಂದು ಶತ್ರುವಾಗಿರುವಂತ ದುರಾತ್ಮನು ಅವಮಾನವನ್ನು ಉಂಟು ಮಾಡೋದಕ್ಕೆ, ನಾಚಿಕೆಯನ್ನು ಉಂಟು ಮಾಡೋದಕ್ಕೆ, ದುಷ್ಕೃತ್ಯಗಳಿಗೆ ಒಳಗಾಗಿ ಅವಮಾನಕ್ಕೂ ನಾಚಿಕೆಗೂ ಅವನು ಗುರಿಪಡಿಸಬೇಕೆಂಬುದಾಗಿ ಎದುರು ನೋಡ್ತಿರುವಂತ ಒಂದು ಸಮಯದಲ್ಲಿ ವಾಕ್ಯದಲ್ಲಿ 2 ತಿಮೋತಿ ಪುಸ್ತಕ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದೇವರು ಈ ಪ್ರಕಾರವಾಗಿ ಹೇಳುತ್ತೆ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ, ಯಾವ ಅವಮಾನಕ್ಕೂ ಗುರಿಯಾಗದೇ ಇರುವಂತ ರೀತಿಯಲ್ಲಿ ಕಾಪಾಡುವಂತ ದೇವರು ಇವತ್ತು ನಿಮ್ಮನ್ನ ಕಾಪಾಡುವಂತ ದೇವರಾಗಿದ್ದಾರೆ. ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನೋ ವೆಪನ್ ದಟ್ ಇಸ್ ಫ್ಯಾಷನ್ ಅಗೇನ್ಸ್ಟ್ ಯು ವಿಲ್ ಸಕ್ಸೀಡ್ ಅಂತ ಹೇಳಿದ್ರೆ, ನಿಮಗೆ ವಿರುದ್ಧವಾಗಿ ಕಲ್ಪಿಸಿದಂತ ಯಾವ ಆಯುಧವು ಜಯಿಸದು ಎಂಬುದಾಗಿ. ಪ್ರಿಯರೇ, ಒಂದು ಸಮಯದಲ್ಲಿ ನಾವು ವಾಕ್ಯದಲ್ಲಿ ನೋಡಿದಂತ ಪ್ರಕಾರದಲ್ಲಿ ಆ ಕಳ್ಳನು ತನ್ನ ತಪ್ಪು ಬಯಲಾಗುವಂತ ಒಂದು ಸಮಯದಲ್ಲಿ ನಿಮಗೆ 7ರಷ್ಟು ಕೊಡಬೇಕಾಗುತ್ತೆ, 7ರಷ್ಟು ಅವನು ಕಟ್ಟಿ ಕೊಡಬೇಕಾಗುತ್ತೆ. ಅವನು ನುಂಗಿದ್ರು, ನಿಮ್ಮ ಐಶ್ವರ್ಯವನ್ನು ನುಂಗಿದ್ರು, ನಿಮ್ಮ ಸಮಾಧಾನವನ್ನು ನುಂಗಿದ್ರು, ನಿಮಗೆ ಬರಬೇಕಾದಂತ ಎಲ್ಲ ಸಕಲ ವಿಧವಾದಂತ ಆಶೀರ್ವಾದ ಅವನು ನುಂಗು ಬಿಟ್ಟಿದ್ರು. ಯೋಬನ ಪುಸ್ತಕದಲ್ಲಿ ವಾಕ್ಯದಲ್ಲಿ 21ನೇ ಅಧ್ಯಾಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ಅವರು ನುಂಗಿದ್ರು, ದೇವರು ಅವನ ಹೊಟ್ಟೆ ಒಳಗಿಂದ ಕಕ್ಕಿಸಿ ಕೊಡುವಂತ ದೇವರಾಗಿದ್ದಾರೆ. ಈ ಒಂದು ಸಮಯದಲ್ಲಿ ಯಾವ್ಯಾವ ಕಾರ್ಯಗಳಲ್ಲಿ ನೀವು ನಾಚಿಕೆಗೆ ಅವಮಾನಕ್ಕೆ ಗುರಿಯಾಗಿದ್ದೀರೋ, ಯಾವ್ಯಾವ ಕಾರ್ಯಗಳಲ್ಲಿ ಸೈತಾನ್ ನಿಮ್ಮ ಕಾರ್ಯಗಳ
ಅವ್ನು ನಿಮ್ಮಿಂದ ಸಮಾಧಾನ ಅಂತ ಕದ್ಕೊಂಡಂತವನಾಗಿತ್ತು ಅಂದ್ರೆ ಟುಡೇ ಇನ್ ದ ನೇಮ್ ಆಫ್ ಜೀಸಸ್ ಯು ಹ್ಯಾವ್ ಟು ಬಿ ಟೇಕ್ ಇಟ್ ಬ್ಯಾಕ್ ಎವ್ರಿಥಿಂಗ್. ಎಂಪಡಿ ಎಲ್ಲ ಕಾರ್ಯಗಳನ್ನು ಯಾವತ್ತೂ ಅವನಿಗೆ ಬಿಟ್ಕೊಟ್ಬಿಡ್ಬೇಡ್ರಿ. ಯಾವತ್ತೂ ಅವನಿಗೆ ಅವನ ಆ ಒಂದು ಕಾರ್ಯವನ್ನು ಅನುಭವಿಸುವಂತ ಅಥವಾ ನಿಮ್ಮನ್ನು ಇನ್ನೂ ಅವಮಾನಕ್ಕೆ ಗುರಿಪಡಿಸುವಂತ ರೀತಿಯಲ್ಲಿ ಯಾವತ್ತೂ ಬಿಟ್ಕೊಟ್ಬಿಡ್ಬೇಡಿ. ಆಸ್ ಬೈಬಲ್ ಸೇಸ್ yes to be paid back 7 times. ದೇವರ ಹತ್ರ ಈ ಪ್ರಕಾರವಾಗಿ ನಮ್ಮ ದೇವರು ಕಟ್ಟಿಕೊಡುವಂತ ದೇವರು. ಟುಡೇ ಟೇಕ್ ಬ್ಯಾಕ್ ಆಫ್ ಯುವರ್ ಬ್ಲೆಸ್ಸಿಂಗ್. ನಿಮ್ಮ ಆಶೀರ್ವಾದವನ್ನ ಟೇಕ್ ಬ್ಯಾಕ್ ಆಫ್ ಯುವರ್ ಜಾಯ್. ನಿಮ್ಮ ಸಂತೋಷವನ್ನ ತೆಗೆದುಕೊಳ್ಳ್ರಿ. ಟೇಕ್ ಬ್ಯಾಕ್ ಆಫ್ ಯುವರ್ ಅಬಂಡೆನ್ಸ್. ಟೇಕ್ ಬ್ಯಾಕ್ ಆಫ್ ಯುವರ್ ಪ್ರಾಸ್ಪರಿಟಿ. ಟೇಕ್ ಬ್ಯಾಕ್ ಆಫ್ ಯುವರ್ ಬಿಸ್ನೆಸ್. ಟೇಕ್ ಬ್ಯಾಕ್ ಆಫ್ ಯುವರ್ ಎಜುಕೇಶನ್. ನಿಮ್ಮ ವಿದ್ಯಾಭ್ಯಾಸವನ್ನು ಹಿಂದಿರುಗಿ ಪಡಿರಿ. ಟೇಕ್ ಬ್ಯಾಕ್ ಆಫ್ ಯುವರ್ ಲ್ಯಾಂಡ್. ಟೇಕ್ ಬ್ಯಾಕ್ ಆಫ್ ಯುವರ್ ಪ್ರಾಪರ್ಟೀಸ್. ಟೇಕ್ ಬ್ಯಾಕ್ ಆಫ್ ಯುವರ್ money where you are lost. You should not be under the loss. ನೀವ್ಯಾವತ್ತು ಆ ಒಂದು ನಷ್ಟದಲ್ಲೇ ಕೂತು ಆ ನಷ್ಟವನ್ನೇ ಕುರಿತಾಗಿ ಯೋಚಿಸ್ತಾ ಇನ್ನು ಇದ್ದಂತ ಸ್ಥಿತಿಯಲ್ಲಿ ನಾಚಿಕೆಗೂ ಅವಮಾನಕ್ಕೂ ಗುರಿಯಾಗಿ ಕೂತಿರ್ಬಾರ್ದು. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳ ಪುಸ್ತಕ 6:30 ಹೇಳಿದಂತ ಪ್ರಕಾರ ತನ್ನ ತಪ್ಪು ಬಯಲಾದ್ರೆ ಅವನು 7ರಷ್ಟು ಹಿಂದಿರುಗಿ ಕೊಡಬೇಕು ಎಂಬುದಾಗಿ ಹೇಳುವಂತದ್ದು ಸಮಯದಲ್ಲಿ. ಪ್ರೇರೆ ಒಂದು ಸಮಯದಲ್ಲಿ ನೀವ್ ಏನೇ ಕಳ್ಕೊಂಡಿದ್ರು, ನಾನು ಕೆಲವು ವಿಷಯಗಳನ್ನ ನಾನು ಹೇಳಿದ್ದ ಇನ್ನು ಹೇಳದೆ ಇರುವಂತ ಅನೇಕ ವಿಷಯಗಳು ಆರೋಗ್ಯವಿರಬಹುದು. ಮುಖ್ಯವಾಗಿ ಅನೇಕರು ಆರೋಗ್ಯವನ್ನ ಕಳೆದುಕೊಂಡು ಇನ್ನು ಮರಣದ ಹಾಸಿಗೆಯಲ್ಲಿ ಮಲಗಿರುವಂತ ಒಂದು ಸ್ಥಿತಿಲಿ ಇದ್ದು ಅವನು ಅನ್ಕೊಂಡಿರ್ಬೋದು, ನಿಮ್ಮ ವಿರೋಧಿ ಆಗಿರುವಂತ ಶತ್ರು ಅನ್ಕೊಂಡಿರ್ಬೋದು, ಇನ್ನೆಲ್ಲವನ್ನ ನಾನು ಮಾಡಿ ಮುಗಿಸ್ಬಿಟ್ಟೆ, ಇನ್ನು ಅವ್ರು ಹೋಗುವಂತದ್ದು ಮರಣಕ್ಕೆ ಎಂಬುದಾಗಿ. Today I am claiming, take back 7 times of your health. 7ರಷ್ಟು ನಿಮ್ಮ ಆರೋಗ್ಯವನ್ನು ಹೊಂದಿಕೊಳ್ಳ್ರಿ. 7ರಷ್ಟು ನಿಮ್ಮ ಸಂತೋಷವನ್ನು ಹೊಂದಿಕೊಳ್ಳ್ರಿ. 7ರಷ್ಟು ನಿಮಗೆ ಬರಬೇಕಂತ ಲಾಭವನ್ನು ಹೊಂದಿಕೊಳ್ಳ್ರಿ. 7ರಷ್ಟು ಜಯದ ಮೇಲೆ ಜಯವನ್ನ ನೀವು ಹೊಂದಿಕೊಳ್ಳಿ ಪ್ರಿಯರೇ. ಒಂದು ಸಮಯದಲ್ಲಿ 7ರಷ್ಟು ಆಶೀರ್ವಾದ. ಟೇಕ್ ಬ್ಯಾಕ್ ಆಲ್ ಥಿಂಗ್ಸ್ 7 times. ಅವನು 1 ಬಾರಿ ನಿಮ್ಮಿಂದ ಕದ್ದಿತ್ತು ಅಂತ ಹೇಳಿದ್ರೆ ವಾಕ್ಯದ ಪ್ರಕಾರವಾಗಿ 7 ಬಾರಿ ಅವನು ಹಿಂದಿರುಗಿಸಿ ನಿಮಗೆ ಕಟ್ಟಿ ಕೊಡ್ಬೇಕಾದ ಈ ಒಂದು ಸಮಯದಲ್ಲಿ ಇರುವಂತ ಒಂದು ಸ್ಥಳದಲ್ಲಿ even God said I will restore back the years. ನಾನು ಹಿಂದಿರುಗಿ ನಿನ್ನ ವರ್ಷಗಳನ್ನ ಕಟ್ಟಿ ಕೊಡ್ತೇನೆ ಅಂತ ದೇವರು ಹೇಳಿರುವಂತ ಒಂದು ಸಮಯದಲ್ಲಿ ನಮ್ಮ ದೇವರು ನಮಗೆ ಕಟ್ಟಿ ಕೊಡುವಾಗೆ ಶತ್ರು ಎಲ್ಲ ಕ್ರಿಯೆಗಳನ್ನ ಹಿಂದಿರುಗಿಸಿ ಕದ್ಕೊಂಡಿರುವಂತ ಎಲ್ಲ ಕ್ರಿಯೆಗಳನ್ನು ಕೊಡುವಂತ ರೀತಿಯಲ್ಲಿ ಇರುವಂತ ಸ್ಥಳದಲ್ಲಿ ಹಾಗೆ ನಾವು ಪ್ರಾರ್ಥನೆ ಮಾಡ. ಯೇಸುವಿನ ನಾಮದಲ್ಲಿ ಸ್ವಾಮಿ ದೇವರೇ, ನಿನ್ನ ಮಕ್ಕಳು ನಿನ್ನ ಕುಟುಂಬವು ಕರ್ತನೆ ನಾನ್ ನೋಡ್ತಿರುವಂತ ಪ್ರಕಾರದಲ್ಲಿ ದೇವರೇ ಅನೇಕ ಕುಟುಂಬಗಳು ಸ್ವಾಮಿ ಎಲ್ಲ ಮುಗಿದೋಯ್ತು ಎಂಬುದಾಗಿ ಕರ್ತನೆ ಅಪ್ಪ, ಎಲ್ಲ ಮುಗಿದೋಯ್ತು ಎಂಬುದಾಗಿ ಯಾವ ಒಂದು ನಿರೀಕ್ಷೆ ಇಲ್ಲದೆ ಇರುವಂತ ರೀತಿಯಲ್ಲಿ ಕಣ್ಣೀರಿನಿಂದ ದುಃಖದ ವಾದದ many people they given up their life for God. Today I'm saying 7 times 7ರಷ್ಟು ಕರ್ತನೆ ಅವರು ಬರಬೇಕಾದಂತ ಎಲ್ಲ ಆ ಕರ್ತನ ಆಶೀರ್ವಾದಗಳು, ದೇವರೇ ಬರಬೇಕಂತ ಲಾಭಗಳು, ಬರಬೇಕಂತ ಆರೋಗ್ಯ, ಉಂಟಾಗಬೇಕಾದಂತ ಜಯ ಕರ್ತನೆ, ಕುಟುಂಬಗಳು ಕಟ್ಟಲ್ಪಡುವಂತ ಕಾರ್ಯಗಳಲ್ಲಿ ಎಲ್ಲ ವಿಷಯಗಳಲ್ಲೂ ಕರ್ತನೆ 7ರಷ್ಟು ಹಿಂದಿರುಗಿ ಬರ್ಲಿ. ಮುಖ್ಯವಾಗಿ ಕರ್ತನ ಸ್ವಾಮಿ ಇದನ್ನ ವೀಕ್ಷಿಸ್ತಿರುವಂತ ಕರ್ತನ ದಾಸಿಯರು ಸ್ವಾಮಿ ಅವರ ಸೇವೆ ಕಾರ್ಯಗಳಲ್ಲಿ ಕರ್ತನೆ ಇದನ್ನ ವೀಕ್ಷಿಸ್ತಿರುವಂತವರು ಸ್ವಾಮಿ ಸೇವೆ ಕಾರ್ಯಗಳಲ್ಲಿ ದೇವರೇ ಅವರ ಸಭೆ ಕರ್ತನೆ ಒಡೆಯಲ್ಪಟ್ಟಂತ ಸಭೆಯಾಗಿ ಕರ್ತನೆ ಸ್ವಾಮಿ ದೇವರೇ ಒಡೆಯಲ್ಪಟ್ಟಂತ ಸಭೆಯಾಗಿ ದೇವರೇ ಅವರ ಜೀವಿತ ಕರ್ತನೆ ಹಿಂಜಾರಿ ಹೋಗಿರುವಂತ ಒಂದು ಪರಿಸ್ಥಿತಿ ಇತ್ತು ಅಂದ್ರೆ ಇವತ್ತು ಸ್ವಾಮಿ ಸಭೆಯನ್ನ ಕಟ್ಟುವಂತ ದೇವರು ಶತ್ರು ಅವರನ್ನ ಕುರಿತಾಗಿ ಸಭೆ ಬಿತ್ತೋಗ್ಬೇಕು ಎಂಬುದಾಗಿ ಎಲ್ಲ ಯೋಚನೆಗಳನ್ನ ಹಾಕಿದ್ದು 7ರಷ್ಟು ಸ್ವಾಮಿ ಅವ್ರು ಒಂದು ಸಭೆನ ಕಳ್ಕೊಂಡಿದ್ರೆ 7 ಸಭೆ ಕರ್ತನ ಸ್ವಾಮಿ ಸ್ಥಾಪಿತವಾಗುವಂತ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ಉಂಟಾಗ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಹೌದು ಸ್ವಾಮಿ, ಇವತ್ತು ಕರ್ತನೆ ನಿನ್ನ ದಾಸಿಯರ ಸ್ವಾಮಿ, ನಿನ್ನ ಕರ್ತನೆ ಸ್ವಾಮಿ, ನಿನ್ನ ನಂಬಿರುವಂತ ನಿನ್ನ ಭಕ್ತರ ಸ್ವಾಮಿ, ನಿನ್ನನ್ನ ಎದುರು ನೋಡ್ತಿರುವಂತ ಯಾರೇ ಆದ್ರೂ ಸ್ವಾಮಿ ಅವಮಾನಕ್ಕೆ ಬದಲಾಗಿ ಕರ್ತನೆ ಸ್ವಾಮಿ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ಅಂತ ಹೇಳಿದ್ರೆ ಸ್ವಾಮಿ ದೇವರ ಇವತ್ತು ಅವಮಾನದಲ್ಲಿ ಕೂತಿರುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ 2ರಷ್ಟು ಫಾದರ್ ಐ ಸ್ಪೀಕ್ ದ ಡಬಲ್ ಪೋರ್ಷನ್ಸ್ ಆಫ್ ಆನರ್ ಕಮ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ 2ರಷ್ಟು ಘನತೆ ಉಂಟಾಗ್ಲಿ, 2ರಷ್ಟು ಮಾನ ಉಂಟಾಗ್ಲಿ, 2ರಷ್ಟು ಕರ್ತನ ಸ್ವಾಮಿ ಇವ್ರ ಗೌರವ ಉಂಟಾಗುವಂತ ರೀತಿಯಲ್ಲಿ ಸ್ವಾಮಿ ದೇವರ ಆಶೀರ್ವದಿಸು ಸ್ವಾಮಿ. Let them take back 7 times
blessing, oh God. 7, Lord, when we say 7, it is a perfection, Master. ದೇವರೇ 7 ಎಂಬುದಾಗಿ ಹೇಳುವಾಗ ಅದು ಸಂಪೂರ್ಣತೆ ಸ್ವಾಮಿ, ಸಕಲ ಆಶೀರ್ವಾದದಲ್ಲಿ ಸ್ವಾಮಿ ಸಂಪೂರ್ಣತೆ ಇವರ ಜೀವಿತ ಉಂಟಾಗ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಇಚ್ಛಿಸ್ತಿರುವಂತಹ ಚಿಕ್ಕವರಿಗೂ ಮೊದಲುಕೊಂಡು ದೊಡ್ಡವರ ತನಕ ಸ್ವಾಮಿ, ಯಾರು ಯಾವ ಕಾರ್ಯಗಳನ್ನು ಕಳ್ಕೊಂಡಿದ್ದಾರೋ 7ರಷ್ಟು ಸ್ವಾಮಿ ಇವತ್ತಿನಿಂದಲೇ ಹಿಂದಿರುಗಿ ಅವರ ಜೀವಿತದಲ್ಲಿ ಬರಲಿ ಸ್ವಾಮಿ. ಆಶೀರ್ವದಿಸು, ಒಬ್ಬೊಬ್ಬರನ್ನ ಬಲಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. 7ರಷ್ಟು ನೀವು ಕಳ್ಕೊಂಡಿರುವಂತ ಕಾರ್ಯ ನಿಮಗೆ ಹಿಂದಿರುಗಿ ಬರುತ್ತೆ. ಆ ರೀತಿಯಲ್ಲಿ ಮಾಡುವಂತವರು ದೇವರು ಒಬ್ಬರೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.